ಹಲವು ಮಾತೆಯನ್ನು ಗುರುರಾಯ ನೀನೊಲಿದು ಪಾದವನ್ನಿಟ್ಟ ನೆಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಗ್ರಾಮ ದೇವರಾದ ಬಸವೇಶ್ವರ ಹಾಗೂ ಗೈರೇಶ್ವರರಲ್ಲಿ ವಂದಿಸುತ್ತಾ ಮುಂಜಾನೆ ನೀವೆಲ್ಲರೂ ಸುಮಾರು 10 ಗಂಟೆಗೆ ಅಂದರೆ ಹೋಗಿ ಹೌದು. ಈಗ ಒಂದೂವರೆ ಸಮಯ ಆಯಿತು. ನಿಮಗೆಲ್ಲ ಏನು ಇಂಟ್ರೆಸ್ಟ್ ಇತ್ತಂದರೆ ಇಲ್ಲಿ ನಂಬರ್ ಯಾರು ಬಂದು ನೋಡುವಂತ. ಓಕೆ, ನಂಬರ್ ಆಮೇಲೆ ಹೇಳ್ತಾರವರು. ನಾನಿಲ್ಲಿ ವೇದಿಕೆ ಕೂತಿರ್ತಕ್ಕಂತಹ ಎಲ್ಲ ಗಣ್ಯರು ತಿಳ್ಕೊಳ್ಳೋದೇನಂತಂದರೆ, ಇವತ್ತು ಒಂದು ಆ್ಯಪ್ ವತಿಯಿಂದ ನಮ್ಮ ಗ್ರಾಮದಲ್ಲಿ ಈ ಒಂದು ಪರೀಕ್ಷೆ ನಡೆಸಿದ್ರು. ಇದನ್ನು ನಾವು ಪ್ರತಿ ವರ್ಷ ಆಗಿರ್ಬೋದು, ನಮ್ಮಲ್ಲಿ ಸಾಕಷ್ಟು ಜಾತ್ರೆಗಳಾಗ್ತಾವೆ. ಬಸವೇಶ್ವರ ಜಾತ್ರೆ ಆಗ್ತದೆ, ಬೀರೇಶ್ವರ ಜಾತ್ರೆ ಆಗ್ತದೆ, ಸರಿಗಾವಡಿಯಲ್ಲಿ ಮಹಾದೇವ ಜಾತ್ರೆ ಆಗ್ತದೆ. ಹಿಂಗೆ ನಮ್ಮ ಗ್ರಾಮದಲ್ಲಿ ಬರ್ತಕ್ಕಂಥ ಎಲ್ಲ ಜಾತ್ರೆ ಕಾರ್ಯಕ್ರಮಗಳಲ್ಲಿ ಇಂಥ ಕಾರ್ಯಕ್ರಮ ನಾವು ಯಾಕೆ ಇಡಬಾರ್ದು ಅನ್ನೋದನ್ನು ಇರ್ತಕ್ಕಂಥ ಹಿರಿಯರೆಲ್ಲ ವಿಚಾರ ಮಾಡ್ಕೊಂಡ ನಾವು ಕಬಡ್ಡಿ ಇಡ್ತೀವಿ, ವಾಲಿಬಾಲ್ ಇಡ್ತೀವಿ, ಕ್ರಿಕೆಟ್ ಇಡ್ತೀವಿ, ಚರ್ಚೆ ಇಡ್ತೀವಿ. ಅದೇ ಥರ ಇಂತಹ ಒಂದು ಕಾರ್ಯಕ್ರಮ ಕೂಡ ನಾವು ಇಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿ ಕಳೆದ ವರ್ಷ ನಿಮ್ಗೆ ಗೊತ್ತಿರ್ಬೋದು, ಸಿರ್ಗಾವಡಿಯಲ್ಲಿ ಇದೇ ಥರವಾದಂಥ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ನಮ್ಮ ಮಹಾದೇವ ಜಾತ್ರೆ ನಡೆಸಿದ್ವಿ. ಅದು ಅತ್ಯಂತ ಯಶಸ್ವಿಯಾಗಿತ್ತು. ಅಲ್ಲಿ ಏನು ಮಾಡಿದ್ವಿ, ನಾವು ಮೊದಲ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕೇವಲ ಸಿರಗಾವಡಿ ವಿದ್ಯಾರ್ಥಿಗಳು ಮಾತ್ರ ಮಾಡಿದ್ವಿ. ಇನ್ನು ಬರುವ ವರ್ಷಗಳಲ್ಲಿ ಸಿರಗಾವಡಿ ಗಿರಿಗಾಂವ್ ಎಲ್ಲ ಗ್ರಾಮದ ವಿದ್ಯಾರ್ಥಿಗಳಿಗೋಸ್ಕರ ಆ ಕಾರ್ಯಕ್ರಮ ಮಾಡೋ ಉದ್ದೇಶ ಮಾಡಿ ಇಟ್ಕೊಂತೀವಿ. ನಾವು ಇದೇ ರೀತಿ ಕಾರ್ಯಕ್ರಮ ನಮ್ಮ ಸಿರಗಾಂವ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತ್ರಾ ಕಾರ್ಯಕ್ರಮ ಆಗಿರ್ಬೋದು. ವಿಶೇಷ ಕೆಲವೊಂದು ಜನ ಹುಟ್ಟು ಹಬ್ಬ ಕೂಡ ಇರ್ತಾರೆ ಅಂತಂದು. ಕೆಲವೊಂದು ಜನ ಹುಟ್ಟು ಹಬ್ಬಕ್ಕೆ ಕೂಡ ಏನಂತಂದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಆಗ್ತದೆ. ಮತ್ತು ಮಕ್ಕಳಿಗೆ ನೋಡಿ ಪ್ರೋತ್ಸಾಹ ಅಂತಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ನೌಕರಿ, ನಮ್ಗೆಲ್ಲ ಗೌರ್ಮೆಂಟ್ ನೌಕರಿ ಬೇಕಂತ ಹೇಳಿದಿರ್ತೇವೆ. 99 ಗೌರ್ಮೆಂಟ್ ನೌಕರಿ ಇರೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಆ ಕಾಂಪಿಟೇಟಿವ್ ಎಕ್ಸಾಮ್ ನಾಲೆಜ್ ಸಿಗೋದು ಇಂಥ ಪರೀಕ್ಷೆಗಳಿಂದ, ಇಂಥ ಕಾಂಪಿಟೇಷನ್ಗಳಿಂದ. ಅವಕ್ಕೆಲ್ಲ ಸ್ಕೋಪ್ ಸಿಗ್ತಿತ್ತು ನಮ್ಗೆ ಹುಡುಗರಿಗೆ. ನಾವು ಜಾತ್ರೆಗೆ ಒಂದು ಕಾರ್ಯಕ್ರಮ ಮಾಡೋದಂತಂದ್ರೆ ಒಂದು 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ. ನಮ್ಮ ಗ್ರಾಮದ ಹುಡುಗರಿಗೆ ಹತ್ರ ನಾಲೆಜ್ ಸಿಗ್ತೈತಿ. ನಾವು ಪ್ರತಿ ವರ್ಷ ಜಾತ್ರೆ ಮಾಡೋಕ್ಕಂತೂ ಕಾರ್ಯಕ್ರಮ ಹುಡುಗರಿಗೆ ಗೊತ್ತಾಗ್ತವೆ. ಮುಂದಿನ ವರ್ಷ ಒಂದು ತಿಂಗಳು ಜಾತ್ರೆ ಐತಿ, ಕಾಂಪಿಟೇಟಿವ್ ಎಕ್ಸಾಮ್ ಇದಾವೆ, ಹೆಂಗೆ ಕ್ವಶನ್ ಬರ್ತಾವೆ ಈಗಿಂದ ಹುಡುಗರ ರೆಡಿ ಮಾಡ್ಕೊತಿರ್ತಾವೆ. ಮುಂದೆ ಹೋಗಿ ಇಲ್ಲಿ ಜಾತ್ರೆಗಿಂದ ಒಂದು ಕ್ವಶನ್ ಅಲ್ಲಿ ಬಂತಂದ್ರೆ ಆ ಒಂದು ಕ್ವಶನ್ದಿಂದ ಆ ಹುಡುಗ ಗೌರ್ಮೆಂಟ್ ಸೆಲೆಕ್ಟ್ ಆಯ್ತು ಅಂತಂದ್ರೆ ಅವನಿಗೆ ಭವಿಷ್ಯದಲ್ಲಿ ಅವನಿಗೆ ಗೌರ್ಮೆಂಟ್ ನೌಕರಿ ಸಿಗ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ನಾವೆಲ್ಲ ಯುವಕರೆಲ್ಲ ಪ್ರಯತ್ನ ಮಾಡಿಕೊಂಡು ಯಾವ ರೀತಿ ವಾಲಿಬಾಲ್ ಕ್ರಿಕೆಟ್ ಇರ್ತೀವಲ್ಲ ಹಂಗೆ ಇಂಥ ಸಣ್ಣ ಹಂತದಿಂದ ಹಿಡ್ಕೊಂಡು ನಾವು ಮಕ್ಕಳಿಗೆ ರಸಪ್ರಶ್ನೆ ಆಗಿರ್ಬೋದು, ಎಕ್ಸಾಮ್ಗಳು ಕಂಡಕ್ಟ್ ಮಾಡೋದಿಲ್ಲ, ಇಂಥದ್ದೆಲ್ಲ ನಾವು ಮಾಡ್ಕೊಂಡು ಹೋಗೋಣ ತಿಳ್ಕೊಂಡಿಲ್ಲ ಹಿರಿಯರಿಗೆ ಕೇಳ್ಕೊತ ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ ಈ ಆಯೋಜಕರಾಗಿರ್ತಂಥ ಮ್ಯಾಗ್ನೇಜ್ ಆ್ಯಪ್ನ ಎಲ್ಲ ಸಂಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ.